ಇದುವರೆಗೆ ಟ್ರೆಂಡಿಂಗ್ ಜಾನಪದ ಗೀತೆಯ ಮೂಡಗಳಿದ್ರಿ. ನಮಗೆ ಹೇಳಿದ್ರಿ ಸರ್ ಅವರು ಎಂಟ್ರಿ ತಗೊಂಡಿನ ಅಂತ ಹೇಳಿ. ಯಾಕಂದ್ರೆ ಎಲ್ಲರೂ ಬಾಳು ಬೆಳಗುಂದಿ ಅವರ ಹಾಗೂ ನಮ್ಮ ಎಲ್ಲ ಜ್ಯೋತಿ ಗುಳೇದಗುಡ್ಡ ಮೇಡಮ್ ಅವ್ರದ್ದು ಹಾಗೂ ಸುಸ್ಮಿತಾ ಮೇಡಮ್ ಅವರು ನಮ್ಮ ಸರ್ ಅವ್ರದ್ದು, ಅದೇ ರೀತಿಯಾಗಿ ಪೊನ್ನಮ್ಮ ಅವರ ನೃತ್ಯವನ್ನ ಕೇಳಕ್ಕೆ ತಾವೆಲ್ಲರೂ ಕುಂತಿದ್ರಿ. ತಾವೆಲ್ಲರೂ ಅದ್ಭುತವಾಗಿ ಟ್ರೆಂಡಿಂಗ್ ಜಾನಪದ ಮೋಡದಲ್ಲಿ ಹುಮ್ಮಸ್ನಲ್ಲಿದ್ದೀರಿ. ಯಾಕಂದ್ರೆ ಇವರೆಲ್ಲರೂ ಏನ್ ಮಾಡಿದ್ರ ಅಂದ್ರೆ ಇವರೆಲ್ಲರೂ ಮನುಷ್ಯರದಾರ್ರಿ. ಅವರೆಲ್ಲರೂ ಮನುಷ್ಯರದಾರ. ಯಾಕಂದ್ರೆ ಅವರು ಮನುಷ್ಯರ ಬಗ್ಗೆ ಕಾರ್ಯಕ್ರಮ ಕೊಟ್ರು. ಅವರೆಲ್ಲರೂ ಮನುಷ್ಯರು ಇರೋದ್ರಿಂದ ಮನುಷ್ಯರ ಬಗ್ಗೆ ಕಾರ್ಯಕ್ರಮ ಕೊಟ್ರು. ನಾನು ವಿಶೇಷವಾಗಿ ಪ್ರಾಣಿ ಪಕ್ಷಿ ವಾಹನಗಳ ಧ್ವನಿ ಅನುಕರಣ ತಗೊಂಡ್ಬರ್ತೀನಿ. ಇನ್ನು ಟ್ರೆಂಡ್ ಚೇಂಜ್ ಆಗ್ತೈತ್ರಿ. ನಾ ಬ್ಯಾರೆ ಮೂಡಿ ಹೋಯ್ತೀನಿ ನಿಮ್ಮನ್ನ. ನಿಮ್ಮ ಬಹುಶಃ ಅದು ಸೆಟ್ ಆಕೈತೋ ಇಲ್ಲ ಗೊತ್ತಿಲ್ಲ. ನೋಡ್ರಿ, ಬೆಳಗ್ಗೆ ಆದ ತಕ್ಷಣ ಏನ್ ಕೂಗ್ತದ? ಹುಂಜ್ ಕೂಗ್ತದ. ಅಣ್ಣಾರ ಹೆಚ್ಚರದಾರ. ಹುಂಜ ಯಾವ ರೀತಿ ಕೂಗ್ತದ? ಒಂದ್ 10 ನಿಮಿಷಗಳ ಕಾಲ ಮಿಮಿಕ್ರಿ ತಗೊಂಡ್ಬರ್ತೀನಿ. ಮತ್ತೆ ನಿಮ್ಮ ಜಾನಪದ ಟ್ರೆಂಡ್ ಅನ್ನ ನಿಮಗ್ ಬಿಟ್ಕೊಡ್ತೀನಿ ಅಂತ ಹೇಳ್ತಾ, ಬೆಳಿಗ್ಗೆ ಆದ ತಕ್ಷಣ ಏನ್ ಕೂಗ್ತದ? ಹುಂಜ್ ಕೂಗ್ತದ. ಯಾವ ರೀತಿ ಕೂಗ್ತದ ನೋಡ್ರಿ. ಬಾಯಿ ಮುಖಾಂತರ ತಮ್ಮ ಮುಂದೆ ಮಿಮಿಕ್ರಿಯನ್ನ ಪ್ರದರ್ಶನವನ್ನ ಮಾಡ್ತಾ ಇದ್ದೀನಿ. ತಮಗೆಲ್ರಿಗೂ ಮಿಮಿಕ್ರಿ ಏನಾದ್ರೂ ಸರಿ ಅನಿಸಿದ್ರೆ ಜೋರಾದ ಚಪ್ಪಾಳೆ ತಟ್ಟುವುದ್ರ ಮೂಲಕ ನಮಗೆ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ತಮ್ಮ ಮುಂದೆ ಗಂಡು ಕೋಳಿ ಹುಂಜ. ಹುಂಜ ಕೂಗ್ಬೇಕಾದ್ರೆ ಇನ್ನೊಂದು ಇನ್ನು ಕೋಳಿ ಕೂಗ್ಬೇಕಾದ್ರೆ ಇವರ ಪುತ್ರ ಪುತ್ರಿಯರು ಕೋಳಿ ಮರಿ ಧ್ವನಿ ಮಾಡಬೇಕಾದ್ರೆ ಹುಂಜ ಕೋಳಿಯನ್ನ ಕರಿತದ. ನೋಡ್ರಿ, ಹುಂಜ ಕೋಳಿಗಳು ಬಹಳ ಅನ್ಯೋನ್ಯವಾಗಿ ಜೀವನವನ್ನ ಸಾಗಿಸ್ತಿರ್ತವೆ. ಮನುಷ್ಯರು ಯಾವ ರೀತಿ ಇರ್ತೀವಿ ನಮ್ಗೆ ಗೊತ್ತಿಲ್ಲ. ಆದ್ರೆ ಹುಂಜ ಯಾವ ರೀತಿ ಪ್ರೀತಿಯಿಂದ ಕೋಳಿಯನ್ನ ಕರೆದು ಕಾಳನ್ನ ತಿನ್ನಿಸ್ತದ. ಯಾವ ರೀತಿ ಪ್ರೀತಿಯಿಂದ ಕೋಳಿಯನ್ನ ಕರಿತದ ನೋಡ್ರಿ ಹುಂಜ. ಅಭಿನಯ ಮುಖಾಂತರ ತೋರಿಸ್ತೀನಿ. ಯಾಕೆ ಆ ರೀತಿ ಹುಂಜ ಕರಿತದ ಅಂದ್ರೆ ಹುಂಜಿಗೆ 100 ಹೆಂಡತಿಯರು ಇರ್ತಾರ. ಈ ರೀತಿಯಾಗಿ ಹುಂಜ ಕೋಳಿಗಳ ಜೀವನ ನಡಿಬೇಕಾದ್ರೆ ಇನ್ನು ನಾಯಿಗಳ ಜಗಳ. ತಾವೆಲ್ಲರೂ ಮನುಷ್ಯರು ಜಗಳ ಮಾಡೋದು ನೋಡಿರ್ಬೋದು. ನಾಯಿಗಳು ಜಗಳ ಮಾಡ್ತಾವ. ನಾಯಿಗಳಿಗೆ ನಮಗೆ ಏನ್ ವ್ಯತ್ಯಾಸಪ್ಪ ಅಂದ್ರ, ನಾಯಿಗಳು ನಾಯಿಗಳಿಗೆ ಕಂಡ್ರೆ ಆಗಿ ಬರಂಗಿಲ್ಲ. ಮನುಷ್ಯರು ನಾವು ಏನ್ ಮಾಡ್ತೀವಿ, ಮನುಷ್ಯರು ಕಂಡ್ರೆ ನಾವು ಅನ್ಯೋನ್ಯವಾಗಿ ಸಹಾಯ ಸಹಕಾರದಿಂದ ಬದುಕ್ತಿರ್ತೀವಿ. ಒಂದು ನಾಯಿಗೆ ಕಂಡ್ರೆ ಇನ್ನೊಂದು ನಾಯಿಗೆ ಆಗಿ ಬರೋದಿಲ್ಲ. ಒಂದು ಏರಿಯಾದಾಗ ಹೋದಾಗ ಇನ್ನೊಂದು ನಾಯಿ ಕಡ್ದಿತ್ತು, ಆ ನಾಯಿ ಹೇಳಿತ್ತು ನಮ್ಮ ಮನೆ ಹತ್ರ ಬಾ ನೀನ್ ನೋಡ್ಕೋತ ಅಂತ ಹೇಳಿ. ಅವಾಗ ಈ ನಾಯಿ ಅವ್ರ ಮನೆ ಹತ್ರ ಹೋಗ್ಬೇಕಾದ್ರೆ ಆ ನಾಯಿ ಜಗಳ ಮಾಡ್ತದ. ಹೆಂಗ? ನಾಯಿ ಈ ರೀತಿ ಬೈಬೇಕಾದ್ರೆ ಮನುಷ್ಯರು ಜಗಳ ಮಾಡಿದ್ರೆ ಏನ್ ಮಾಡ್ತಾರ, ಇನ್ನೊಬ್ರು ಬಿಡಿಸ್ತಾರ ಜಗಳ. ಆದ್ರೆ ನಾಯಿಗಳು ಜಗಳ ಮಾಡ್ರ ಹಂಗ ಜಗಳ ಬಿಡಿಸಂಗಿಲ್ರಿ, ಜಗಳ ಹಸ್ತಾವು. ನಾಯಿ ಮರಿ ಓಡಿ ಬಂತ್ರಿ ಆ ಕಾಡಿಂದ. ನಾಯಿ ಮರಿ ಆ ಕಾಡಿಂದ ಓಡಿ ಬಂದ್ ಜಗಳ ಹಸ್ತದ ನಾಯಿಗಳು. ಯಾವ ರೀತಿ ನೋಡ್ರಿ. ಇನ್ನು ನಾಯಿಗಳ ಜಗಳ ಮಾಡಬೇಕಾದ್ರೆ ವಿಶೇಷವಾಗಿ ಹೆಣ್ಣು ಮಕ್ಕಳ ಮನರಂಜನೆಗಾಗಿ ಮಕ್ಕಳು ಜಾತ್ರೆ ಒಳಗ ತಾಯಂದ್ರನ್ನ ಹೆಂಗ್ ಕಾಡ್ತಾವ, ಅವ್ರು ಹೆಂಗ್ ಸಮಾಧಾನ ಮಾಡ್ತಾರ. ಈ ಮಕ್ಳು ಏನ್ ನೋಡ್ರಿ, ನೀವು ಜಾಸ್ತಿ ಗಂಡು ಮಕ್ಳು ಏನ್ ಮಾಡ್ತಾರಪ್ಪ, ಹೆಣ್ಮಕ್ಳೇ ಕೊಟ್ಟು ಬಿಡ್ತಾರ್ರಿ ಈ ಕೂಸಿನ. ಅವರು ಬಹಳ ಸಹನೆಯಿಂದ ಬಹಳ ಪ್ರೀತಿಯಿಂದ ಮಕ್ಕಳನ್ನ ಸಾಕ್ತಿರ್ತಾರ್ರಿ. ಯಾಕಂದ್ರ ವಿಶೇಷವಾಗಿ ಮನೆಯೊಳಗೆ ಅಡಿಗೆ ಮಾಡಿಕೊಟ್ಟಿರೋದಿಲ್ಲ ಮಕ್ಕಳು. ಜಾತ್ರೆ ಬಂದ ತಕ್ಷಣ ಜಾತ್ರೆ ಒಳಗೆ ಅದು ಬೇಕು ಗಾಡಿ ಬೇಕು ಅಂತ ಕಾಡ್ತಾವ್. ಅವು ಹೆಂಗ ಕಾಡ್ತಾರ ಮಕ್ಕಳು, ಅವ್ರು ಹೆಂಗ್ ಸಮಾಧಾನ ಮಾಡ್ತಾರ ನೋಡ್ರಿ. ವಿಶೇಷವಾಗಿ ಈ ಹಾಸ್ಯಕ್ಕಾಗಿ ಮಾತ್ರ ಅಂತ ಹೇಳ್ತಾ ಹಿಂಗ ಬರ್ತಾನ್ರಿ ಆ ಹುಡುಗ. ಆಟಿಗೆ ಸಾಮಾನ್ ಅಂಗಡಿ ನೋಡ್ತಾನೋ, ಮಮ್ಮಿ
ನೋಡಂಗಿಲ್ರಿ ಆ ಕಡೆ ತಿರುಗಿ ನೋಡಿದ್ರ 500 ರೂಪಾಯಿ ಹೋಯ್ತ ಈ ಕಡೆ ತಿರುಗಿ ನೋಡಂಗಿಲ್ಲ ಅವ್ರು ಈಗ ಶುರು ಮಾಡ್ತಾರ ಆ ಸರ ಹೆಂಗ್ರಿ ಅದ್ ಮೇಲಿಂದ ತೊಡ್ರ ಮೇಲೆ ಇಲ್ಲಿ ಬಂದ್ರೆ ಇಲ್ಲಿ ಸುರುಡ ಇವ್ರ ಅಪ್ಪ ಹೇಳಿ ಕರ್ಕೊಂಡು ಹೋಗಂತ ಹೋಗ್ಲಿಲ್ಲ ಅವ ಮತ್ತೆ ನನ್ನ ಜೊತೆ ಕಳಿಸ್ತಾನ ಯವ್ವ ಬೆಳಗಿಂದ ಶುರು ಮಾಡತ್ತೆ ಯವ್ವ ಕುಂತ್ರ ಗುಡುವ ಅಂತ ನಿಂತ್ರಿಡುವ ಅಂತ ಆ ಹಿಟ್ಟಿನ ಡಬ್ಬಿ ತಲೆ ಮಟ್ಟ ಹಾಕೊಂಡ್ಬಿಟ್ಟೈತಿ ಏನು ಸುಮ್ಮನೆ ಬನ್ನಿ ಬಳದು ಸಾಕ ಹೋಗೈತೆವ್ವ ಇಲ್ಲಿ ಬಂದ್ರೆ ಇಲ್ಲ ಸುರುಡ ನೀ ಸುಮ್ಮನೆ ಮಾತು ಹೇಳಿಲ್ಲ ನನಗ ಹಿಂಗ ಬೈದಿರ್ತಾರ ಮಕ್ಕಳನ್ನ ಈತ ಸುಮ್ಮನೆ ಇರಂಗಿಲ್ಲ ಶುರು ಮಾಡ್ತಾನೆ ಮತ್ತೆ ನನಗೆ ಅಲ್ಲ ಗೊತ್ತಾದ ಅಲ್ಲ ಬರೇ ಎಲ್ಲ ನೀನ ತಗೊಳಕತ್ತಿಲ್ಲ ಮನ್ಯಾಗ ಪಪ್ಪ ಗಾಡಿ ಕೊಡ್ಸೋದು 500 ರೂಪಾಯಿ ಕೊಟ್ಟಾನ ಬರೇ ಎಲ್ಲ ನೀನ ತಗೊಳಕತ್ತಿ ಬೌ ತಗೊಳ್ದು ವ್ಯಾನಿಟಿ ಬ್ಯಾಗ್ ತಗೊಳ್ದು ಆಮೇಲೆ ಸರ ತಗೊಳ್ದು ಆಮೇಲೆ ಬಳಿ ತಗೊಳ್ಳುದು ಬರ ಎಲ್ಲ ನೀನ ತಗೊಳಕತ್ತೆ ನನಗೆ ಕೊಡ್ಸವಲ್ಲ ಇನ್ನು ಮಕ್ಕಳು ಒಳಬೇಕಾದ್ರೆ ಇನ್ನೊಂದು ವಿಶೇಷವಾಗಿ ಆ ಬೆಕ್ಕು ಒಳ ಜಗಳ ಕೆಲವರು ಹೆಣ್ಮಕ್ಳು ಏನ್ ಮಾಡ್ತಾರಂದ್ರೆ ಹಾಲೆ ಪ್ಯಾಕ್ ಮಲ್ಕೊಂಡ್ಬಿಟ್ಟಿರ್ತಾರ ಬೆಳಿಗ್ಗೆ ಎದ್ದು ನೋಡುವಾಗ ಹಾಲಿನ ಮೊಗಲ ಡಬ್ಬಾಕ್ ಹೋಗ್ಬಿಟ್ಟಿರ್ತೈತಿ ಸಿಟ್ಟು ಬಂದ್ಬಿಡ್ತೈತಿ ಯವ್ವ ಹಾಂಟನ ಬೆಕ್ಕ ಎಲ್ಲ ಹಾಲು ಚೆಲ್ಲಿ ಹೋಗೈತೆ ಇದ್ರ ಬರ್ಲಿದ್ರ ಬಿಡಂಗಿಲ್ಲ ಅಂತೇಳಿ ಬಾಗಿಲು ಹಾಕಿ ಬ್ಯಾರೆ ಬೆಕ್ಕ ಬಾಗಿಲು ಹಾಕಿ ಬಡದ್ ಬಿಡ್ತಾರ್ರಿ ಹಾಲು ಚೆಲ್ಲಿರೋ ಬೆಕ್ಕು ಬೇರೆ ಬಾಗಿಲು ಹಾಕಿ ಬಡಿಸ್ಕೊಂಡ್ರು ಬೆಕ್ಕು ಬೇರೆ ಬಾಗಿಲು ಹಾಕಿ ಬಡಿಸ್ಕೊಂಡ್ರು ಬೆಕ್ಕು ಹಾಲು ಚೆಲ್ಲಿರೋ ಜೊತೆ ಬೆಕ್ಕಿನ ಜೊತೆ ಜಾಗ ಮಾಡ್ತದ ಹೆಂಗ ಜಗಳ ಮಾಡ್ತಾವ್ ಬೆಕ್ಕುಗಳು ಮಧ್ಯರಾತ್ರಿ ಅಂದ್ರೆ ಭಯಾನಕವಾಗಿ ಜಗಳ ಮಾಡ್ತಾವ್ ಹೆಂಗ ಇನ್ನು ಬೆಕ್ಕುಗಳು ಜಗಳ ಮಾಡ್ಬೇಕಾದ್ರೆ ಇನ್ನೊಂದು ತಮ್ಮನ್ನೊಂದು ಧ್ವನಿ ತಗೊಂಡ್ಬರ್ತೀನಿ ತಾವೇ ಗೆಸ್ ಮಾಡ್ಬೋದು ಇನ್ನೊಂದು ಧ್ವನಿ ತಗೊಂಡ್ಬರ್ತೀನಿ ಈ ಧ್ವನಿ ಮಾಡ್ಬೇಕಾದ್ರೆ ಇನ್ನೊಂದು ಹಂದಿಗಳ ಧ್ವನಿ ತಗೊಂಡ್ಬರ್ತೀನಿ ಯಾವ ರೀತಿ ಇರ್ತಾರ ಸುಮ್ನೆ ಅದೊಂದು ಮಿಮಿಕ್ರಿ ನಾವು ಮಿಮಿಕ್ರಿ ಅಂತ ತಿಳ್ಕೊಂತೀವ್ರಿ ನೀವ್ ಅದನ್ನ ಬೇರೆ ರೂಪಕ್ಕೆ ಹೋಗ್ಬೇಡ್ರಿ ಹಂದಿಗಳ ಧ್ವನಿ ಯಾವ ರೀತಿ ಇರ್ತದ ತಮ್ಮ ಮುಂದೆ ಮುಸರೆ ಸಲುವಾಗಿ ಜಗಳ ಮಾಡ್ತಾವ ಇನ್ನೊಂದು ಧ್ವನಿ ತಗೊಂಡ್ಬರ್ತೀನಿ ತಾವೇ ಹೇಳ್ಬೇಕು ಯಾವ್ದಂತ ಎಲ್ರಿಗೂ ಧನ್ಯವಾದಗಳು ಸರಿ ಅನ್ಸಿದ್ರೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಈಗ ನಿಮ್ಮ ನೆಚ್ಚಿನ ಜಾನಪದ ಗೀತೆಗಳನ್ನ ತಗೊಂಡ್ಬರ್ತಾ ಇದ್ದಾರೆ ನಮ್ಮ ಎಲ್ಲ ಕೆಲವರಿಗೂ ತುಂಬ ಹೃದಯದ ಮತ್ತೊಮ್ಮೆ ಧನ್ಯವಾದಗಳು ಈಗ ಕಾರ್ಯಕ್ರಮವನ್ನ ಶ್ರೀಸಲ್ ಸರ್ ಅವರು ಮುಂದುವರಿಸ್ತಾ ಇದ್ದಾರೆ ಶ್ರೀಸಲ್ ಸರ್ ಬಗ್ಗೆ ಹೇಳ್ಬೇಕಂದ್ರ ಶ್ರೀಸಲ್ ಸರ್ ಸಾಮಾನ್ಯರಲ್ಲಿ ಅಸಾಮಾನ್ಯರು ಅಂತ ಹೇಳ್ಬೋದು ಯಾಕಂದ್ರ ಇವರು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಸರೂರಿನ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು
ಕಿರುತೆರೆ ನಟ ಹಾಸ್ಯ ಕಲಾವಿದರು ಕೂಡ ಹೌದು. ಹಲವಾರು ಕಲಾವಿದರನ್ನ ಬೆಳೆಸುವುದರ ಮುಖಾಂತರ ಇಂಚರ ಕಲಾ ತಂಡವನ್ನ ಕಟ್ಟಿಕೊಂಡು ನಮ್ಮೆಲ್ಲರಿಗೆ ಒಂದು ಆಶಯ ಕಿರಣರು ಕೂಡ ಆಗಿರ್ಬೋದು, ಅನ್ನದಾತರು ಕೂಡ ಆಗಿರ್ಬೋದು, ಹಲವಾರು ಜನರನ್ನ ಮನರಂಜಿಸುವುದರ ಮುಖಾಂತರ ಈ ಒಂದು ಕಲಾ ಸೇವೆಯನ್ನ ನೀಡ್ತಾ ಇದ್ದಾರೆ. ಹಲವಾರು ಟಿವಿ ಮಾಧ್ಯಮಗಳಲ್ಲಿಯೂ ಕೂಡ ತಮ್ಮ ಕಲಾ ಸೇವೆಯನ್ನ ನೀಡಿ ಜನರನ್ನ ನಗಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ವಿಶೇಷವಾಗಿ ಇನ್ನೊಂದು ಹೇಳ್ಬೇಕಂದ್ರೆ ಶ್ರೀಶೈಲ್ ಹೋಗಾರ್ ಸರ್ ಅವರು ಏನ 108 ಆಂಬುಲೆನ್ಸ್ ವಾಹನ ನಮ್ಮ ರಕ್ಷಣೆಗಾಗಿ, ಆರೋಗ್ಯ ರಕ್ಷಣೆಗಾಗಿ ಇರುವಂತ ಆರೋಗ್ಯ ಕವಚ, ಆ 108 ನ ಕರ್ನಾಟಕ ರಾಜ್ಯದ ರಾಜ್ಯ ಉಪಾಧ್ಯಕ್ಷರಾಗಿ, ನೌಕರರ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರೆಲ್ಲರಿಗೆ ತಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಬರಲಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮ ನಿಮ್ಮ ಮುಂದೆ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.